namaste, good morning to all my dear divine vibes. I hope you all are doing great and awesome in your life. ಎಸ್ ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀ ಬನಶಂಕರಿ ಅಮ್ಮನ ದೇವಸ್ಥಾನದ ಸಂಪೂರ್ಣ ಇತಿಹಾಸ, ಪುರಾಣ, ವಿಶೇಷತೆ, ಪೂಜಾ ವಿಧಾನ, ರಾಹುಕಾಲ ಪೂಜೆ, ಹಬ್ಬಗಳು ಹಾಗೂ ಇಲ್ಲಿನ ಮಹಿಮೆ ಬಗ್ಗೆ ತಿಳಿದುಕೊಳ್ಳೋಣ. ಬೆಂಗಳೂರು ನಗರಕ್ಕೆ ಬನಶಂಕರಿ ಎಂಬ ಹೆಸರು ಬರಲು ಕಾರಣವೇ ಈ ದೇವಸ್ಥಾನ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಸಾವಿರಾರು ಭಕ್ತರು ಅಮ್ಮನ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಬನಶಂಕರಿ ದೇವಿಯು ಆದಿಶಕ್ತಿಯ ಸ್ವರೂಪ. ಇವರನ್ನು ಶಾಕಾಂಬರಿ ದೇವಿ ಎಂದು ಕರೆಯುತ್ತಾರೆ. ಶಾಕ ಎಂದರೆ ತರಕಾರಿ, ಅಂಬರಿ ಎಂದರೆ ಧರಿಸುವವಳು. ಪುರಾಣಗಳ ಪ್ರಕಾರ ಭೂಮಿಯಲ್ಲಿ ಭೀಕರ ಬರ ಬಂದಾಗ ದೇವಿಯು ತರಕಾರಿ, ಹಣ್ಣು ಹಾಗೂ ಸಸ್ಯಗಳನ್ನು ಸೃಷ್ಟಿಸಿ ಜೀವಿಗಳನ್ನು ರಕ್ಷಿಸಿದಳು. ಆ ಕಾರಣದಿಂದಲೇ ಅಮ್ಮನನ್ನು ಅನ್ನದಾತೆ ಹಾಗೂ ಕರುಣಾಮಯಿ ಎಂದು ಭಕ್ತರು ಪೂಜಿಸುತ್ತಾರೆ. ಈ ದೇವಸ್ಥಾನ ಸುಮಾರು 1915ರಲ್ಲಿ ನಿರ್ಮಾಣವಾಯಿತು. ಬಾದಾಮಿಯ ಪ್ರಾಚೀನ ಬನಶಂಕರಿ ದೇವಿಯ ಭಕ್ತರಾಗಿದ್ದ ಸೋಮಣ್ಣ ಶೆಟ್ಟಿ ಅವರು ದೇವಿಯ ವಿಗ್ರಹವನ್ನು ಬಾದಾಮಿಯಿಂದ ಬೆಂಗಳೂರಿಗೆ ತಂದು ಪ್ರತಿಷ್ಠಾಪಿಸಿದರು ಎಂಬ ಸಂಪ್ರದಾಯವಿದೆ. ನಂತರ ದೇವಸ್ಥಾನವು ಬೆಳೆಯುತ್ತಾ ಇಂದು ಕರ್ನಾಟಕದ ಪ್ರಮುಖ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈಗ ಬನಶಂಕರಿ ದೇವಸ್ಥಾನವು ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯ ಆಡಳಿತದಲ್ಲಿದೆ. ದೇವಾಲಯದ ಒಳಭಾಗದಲ್ಲಿ ಸದಾ ನೀರು ಇರುವ ಬಾವಿಯು ವಿಶೇಷವಾಗಿದೆ. ಅಭಿಷೇಕಕ್ಕೆ ಅದರ ನೀರನ್ನು ಬಳಸಲಾಗುತ್ತದೆ ಎಂದು ದೇವಸ್ಥಾನದ ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಈ ದೇವಸ್ಥಾನದ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಇಲ್ಲಿ ರಾಹುಕಾಲದಲ್ಲಿ ಪೂಜೆಯನ್ನು ದೇವಿಗೆ ಸಲ್ಲಿಸಲಾಗುತ್ತದೆ. ಸಾಮಾನ್ಯವಾಗಿ ರಾಹುಕಾಲವನ್ನು ಶುಭ ಕಾರ್ಯಗಳಿಗೆ ಬಳಸಲಾಗುವುದಿಲ್ಲ. ಆದರೆ ಇಲ್ಲಿ ರಾಹುಕಾಲದಲ್ಲೇ ಪೂಜೆ ಮಾಡಿದರೆ ಕಷ್ಟಗಳು ದೂರವಾಗುತ್ತವೆ ಎಂಬ ಭಕ್ತರ ನಂಬಿಕೆ ಅಪಾರವಾಗಿದೆ. ಆ ನಂಬಿಕೆಯಂತೆ ಕಷ್ಟಗಳು ಕೂಡ ಪರಿಹಾರವಾಗಿವೆ. ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ ಸಾವಿರಾರು ಭಕ್ತರು ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಎಣ್ಣೆಯ ದೀಪ ಹಚ್ಚಿ ದೇವಿಗೆ ಅರ್ಪಿಸುತ್ತಾರೆ. ಇದನ್ನು ನಿಂಬೆ ದೀಪ ಸೇವೆ ಎಂದು ಕರೆಯಲಾಗುತ್ತದೆ. ಪ್ರತಿದಿನ ನಡೆಯುವ ಪ್ರಮುಖ ಪೂಜೆಗಳೇನೆಂದರೆ ಇಲ್ಲಿ ಸುಪ್ರಭಾತ ಸೇವೆಯನ್ನು ನೀಡಲಾಗುತ್ತದೆ. ಅಭಿಷೇಕ, ಅಲಂಕಾರ, ಅರ್ಚನೆ, ಕುಂಕುಮಾರ್ಚನೆ, ಮಹಾಮಂಗಳಾರತಿ ಅಲ್ಲದೆ ಪ್ರಸಾದ ವಿತರಣೆ ಕೂಡ ನಡೆಯುತ್ತದೆ. ಭಕ್ತರು ಇಲ್ಲಿ ಹೆಚ್ಚಾಗಿ ಮಾಡುವಂಥ ಸೇವೆಗಳೆಂದರೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತಾರೆ, ಕುಂಕುಮಾರ್ಚನೆಯನ್ನು ಮಾಡಿಸುತ್ತಾರೆ. ವಿಶೇಷ ಪೂಜೆಗಳು ಇಲ್ಲಿ ದಿನಾನೂ ನಡೆಯುತ್ತವೆ. ಅದಲ್ಲದೆ ಪ್ರತಿದಿನ ಇಲ್ಲಿ ಅನ್ನದಾನವಿರುವುದರಿಂದ ಭಕ್ತರು ಪ್ರಸಾದವನ್ನು ಸ್ವೀಕರಿಸಬಹುದಾಗಿದೆ. ದೇವಿಯ ದರ್ಶನದ ನಂತರ ಪ್ರದಕ್ಷಿಣೆ ಮಾಡಿ ಪ್ರಸಾದ ಸ್ವೀಕರಿಸುವುದು ಇಲ್ಲಿನ ಸಂಪ್ರದಾಯವಾಗಿದೆ. ಮಂಗಳವಾರ, ಶುಕ್ರವಾರ ಈ ದೇವಸ್ಥಾನಕ್ಕೆ ಯಾರಾದರೂ ಭೇಟಿ ಕೊಟ್ಟರೆ ನೀವು ಅಲ್ಲಿ ನೋಡಬಹುದು ಎಷ್ಟೊಂದು ಮಹಿಳೆಯರು, ಪುರುಷರು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ತಾಯಿಗೆ ಬೆಳಗುತ್ತಿರುತ್ತಾರೆ. ದೇವಸ್ಥಾನದಲ್ಲಿ ವರ್ಷಪೂರ್ತಿ ಅನೇಕ ಉತ್ಸವಗಳು ನಡೆಯುತ್ತವೆ. ಮುಖ್ಯವಾಗಿ ಇಲ್ಲಿ ನವರಾತ್ರಿ, ದಸರಾ, ದೇವಿಯ ಜಯಂತಿ, ದೇವಸ್ಥಾನದ ವಾರ್ಷಿಕೋತ್ಸವ, ರಥೋತ್ಸವ ಈ ಸಂದರ್ಭಗಳಲ್ಲಿ ದೇವಸ್ಥಾನವನ್ನು ಅದ್ಭುತವಾಗಿ ಅಲಂಕರಿಸಲಾಗುತ್ತದೆ ಹಾಗೂ ಸಾವಿರಾರು ಭಕ್ತರು ಇಲ್ಲಿ ಭಾಗವಹಿಸುತ್ತಾರೆ. ಭಕ್ತರ ನಂಬಿಕೆಯ ಪ್ರಕಾರ ಬನಶಂಕರಿ ತಾಯಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅವಳಲ್ಲಿ ಬೇಡಿಕೆಯನ್ನು ಇಟ್ಟು ತಾಯಿಯಲ್ಲಿ ಪ್ರಾರ್ಥಿಸಿಕೊಂಡಾಗ ಉದ್ಯೋಗ ಸಮಸ್ಯೆ ನಿವಾರಣೆಯಾಗುತ್ತದೆ. ವಿವಾಹವಾಗದಿರುವವರಿಗೆ ವಿವಾಹ ಭಾಗ್ಯ ಒದಗಿ ಬರುತ್ತದೆ. ಸಂತಾನ ಭಾಗ್ಯ ಬೇಡಿದವರಿಗೆ ನೀಡುತ್ತಾಳೆ ತಾಯಿ. ಆರೋಗ್ಯವನ್ನು ಕರುಣಿಸುತ್ತಾಳೆ. ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಆರ್ಥಿಕ ಪ್ರಗತಿ ಚೆನ್ನಾಗಿರುತ್ತದೆ. ಇವುಗಳಿಗಾಗಿ ಭಕ್ತರು ಅಮ್ಮನಲ್ಲಿ ಪ್ರಾರ್ಥಿಸುತ್ತಾರೆ. ಅಮ್ಮನ ಮೇಲೆ ಭಕ್ತಿಯಿಂದ ಪ್ರಾರ್ಥಿಸಿದರೆ ಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ. ಅದರಂತೆ ಎಷ್ಟೋ ಜನ ಭಕ್ತರಿಗೆ ಇದರಿಂದ ಪರಿಹಾರಗಳು ಸಿಕ್ಕಿದೆ. ಈ ದೇವಸ್ಥಾನಕ್ಕೆ ಹೋಗುವ ಮಾಹಿತಿ ಇದಾಗಿದೆ. ಈ ದೇವಸ್ಥಾನವು ಬೆಂಗಳೂರಿನ ಬನಶಂಕರಿ ಪ್ರದೇಶದ
ಎಸ್ ಕರಿಯಪ್ಪ ರಸ್ತೆಯಲ್ಲಿದೆ. ಈ ದೇವಸ್ಥಾನವು ಬೆಂಗಳೂರಿನ ಬನಶಂಕರಿ ಪ್ರದೇಶದ ಎಸ್ ಕರಿಯಪ್ಪ ರಸ್ತೆಯಲ್ಲಿದೆ. ಹತ್ತಿರದಲ್ಲೇ ಬನಶಂಕರಿ ಮೆಟ್ರೋ ನಿಲ್ದಾಣ ಹಾಗೂ ಬಸ್ ನಿಲ್ದಾಣ ಇರುವುದರಿಂದ ಇಲ್ಲಿ ತಲುಪುವುದು ಸುಲಭವಾಗಿದೆ. ಮೆಜೆಸ್ಟಿಕ್ಕಿಂದ ಬರುವವರು ಅಲ್ಲಿನ ಮೆಟ್ರೋ ನಿಲ್ದಾಣದಿಂದ ಕೂಡ ಇಲ್ಲಿಗೆ ತಲುಪಬಹುದಾಗಿದೆ. ಅಲ್ಲದೆ ಅಲ್ಲಿಂದ ಬರುವಂಥ ಬಸ್ ಮುಖಾಂತರವೂ ಬನಶಂಕರಿಗೆ ಡೈರೆಕ್ಟಾಗಿ ಬರಬಹುದಾಗಿದೆ. ಸ್ನೇಹಿತರೆ, ನೀವೆಲ್ಲರೂ ಇಲ್ಲಿ ಭೇಟಿ ಕೊಟ್ಟು ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಓಂ ಶ್ರೀ ಬನಶಂಕರೈ ನಮಃ. ಓಂ ಶ್ರೀ ಶಾಕಾಂಬರೈ ನಮಃ. ಓಂ ಶ್ರೀ ದುರ್ಗಾಯೇ ನಮಃ. ಓಂ ಶ್ರೀ ಜಗದಾಂಬಾಯೇ ನಮಃ. ಓಂ ಶ್ರೀ ಮಹಾದೇವೈ ನಮಃ. ಓಂ ಶ್ರೀ ಚಂಡಿಕಾಯೇ ನಮಃ. ಓಂ ಶ್ರೀ ಭವಾನಿ ನಮಃ. ಓಂ ಶ್ರೀ ಪಾರ್ವತಿ ನಮಃ. ಓಂ ಶ್ರೀ ಶಿವಪ್ರಿಯಾಯೇ ನಮಃ. ಓಂ ಶ್ರೀ ಅಂಬಿಕಾಯೇ ನಮಃ. ಓಂ ಶಾಕಾಂಬರೈ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಕಾಲ್ಮೈ ನಮಃ. ಮಹಾಕಾಂತೈ ನಮಃ. ಓಂ ಮಹಾಸರಸ್ವತೈ ನಮಃ. ಮಹಾಗೌರೀ ನಮಃ. ಓಂ ಮಹಾದೇವೈ ನಮಃ. ಓಂ ಭಕ್ತಾನುಗ್ರಹಕಾರಿಣೀ ನಮಃ. ಓಂ ಸ್ವಪ್ರಕಾಶಾತ್ಮರೂಪಿಣೀ ನಮಃ. ಓಂ ಮಹಾಮಾಯಾಯೇ ನಮಃ. ಓಂ ಮಾಹೇಶ್ವರ್ಯೈ ನಮಃ. ಓಂ ವಾಗೀಶ್ವರೀ ನಮಃ. ಓಂ ಜಗದಾತ್ರೈ ನಮಃ. ಓಂ ಕಾಲರಾತ್ರೈ ನಮಃ. ಓಂ ತ್ರಿಲೋಕೇಶ್ವರೈ ನಮಃ. ಓಂ ಭದ್ರಕಾಲ್ಮೈ ನಮಃ. ಓಂ ಕರಾಲ್ಮೈ ನಮಃ. ಓಂ ಪಾರ್ವತೈ ನಮಃ. ಓಂ ತ್ರಿಲೋಚನಾಯೈ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಕ್ರಿಯಾಲಕ್ಷ್ಮೀ ನಮಃ. ಓಂ ಮೋಕ್ಷಪ್ರದಾಯಿನೇ ನಮಃ. ಓಂ ಆರಪ್ಪಾಯೇ ನಮಃ. ಓಂ ಬಹುರೂಪಾಯೇ ನಮಃ. ಓಂ ಸ್ವರೂಪಾಯೇ ನಮಃ. ಓಂ ವಿರೂಪಾಯೇ ನಮಃ. ಓಂ ಪಂಚಭೂತಾತ್ಮಿಕಾಯೇ ನಮಃ. ಓಂ ದೇವೈ ನಮಃ. ಓಂ ದೇವಮೂರ್ತೈ ನಮಃ. ಓಂ ಸುರೇಶ್ವರೈ ನಮಃ. ಓಂ ದಾರಿದ್ರ್ಯಧ್ವಂಸಿನೈ ನಮಃ. ಓಂ ವೀಣಾ ಪುಸ್ತಕಧಾರಿಣೈ ನಮಃ. ಓಂ ಸರ್ವಶಕ್ತೈ ನಮಃ. ಓಂ ತ್ರಿಶಕ್ತೈ ನಮಃ. ಓಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯೇ ನಮಃ. ಓಂ ಅಷ್ಟಾಂಗಯೋಗಿನೇ ನಮಃ. ಓಂ ಹಂಸಗಾಮಿನೇ ನಮಃ. ಓಂ ನವದುರ್ಗಾಯೇ ನಮಃ. ಓಂ ಅಷ್ಟಭೈರವಾಯೇ ನಮಃ. ಓಂ ಗಂಗಾಯೇ ನಮಃ. ಓಂ ವೇಣ್ಯೈ ನಮಃ. ಓಂ ಸರ್ವಶಸ್ತ್ರಧಾರಿಣೈ ನಮಃ. ಓಂ ಸಮುದ್ರವಸನಾಯೇ ನಮಃ. ಓಂ ಬ್ರಹ್ಮಾಂಡಮೇಖಲಾಯೇ ನಮಃ. ಓಂ ಅವಸ್ಥಾತ್ರಯ ನಿರ್ಮುಕ್ತಾಯೇ ನಮಃ. ಓಂ ಗುಣತ್ರಯ ವಿವರ್ಜಿತಾಯೇ ನಮಃ. ಓಂ ಯೋಗಜ್ಞಾನ ಕಸಂನ್ಯಸ್ತಾಯೇ ನಮಃ. ಓಂ ಯೋಗಜ್ಞಾನಿಕರೂಪಿಣೇ ನಮಃ. ಓಂ ವೇದತ್ರಯರೂಪಿಣೇ ನಮಃ. ಓಂ ವೇದಾಂತಜ್ಞಾನರೂಪಿಣೇ ನಮಃ. ಓಂ ಪದ್ಮಾವತೈ ನಮಃ. ಓಂ ವಿಶಾಲಾಕ್ಷೈ ನಮಃ. ಓಂ ನಾಗಯಜ್ಞೋಪವನಿತ್ಯೈ ನಮಃ. ಓಂ ಸೂರ್ಯಚಂದ್ರಸ್ವರೂಪಿಣೇ ನಮಃ. ಓಂ ಗ್ರಹಣನಕ್ಷತ್ರರೂಪಿಣೇ ನಮಃ. ಓಂ ವೇದಿಕಾಯೇ ನಮಃ. ಓಂ ವೇದರೂಪಿಣೇ ನಮಃ. ಓಂ ಹಿರಣ್ಯಗರ್ಭಯಾಯೇ ನಮಃ. ಓಂ ಕೈವಲ್ಯಪದದಾಯಿನೇ ನಮಃ. ಓಂ ಸೂರ್ಯಮಂಡಲ ಸಂಸ್ಥಿತಾಯೇ ನಮಃ. ಓಂ ಸೋಮಮಂಡಲ ಮಧ್ಯಸ್ಥಾಯೇ ನಮಃ. ಓಂ ವಾಯುಮಂಡಲ ಸಂಸ್ಥಿತಾಯೇ ನಮಃ. ಓಂ ವಹ್ನಿಮಂಡಲ ಮಧ್ಯಸ್ಥಾಯೇ ನಮಃ. ಓಂ ಶಕ್ತಿಮಂಡಲ ಸಂಸ್ಥಿತಾಯೇ ನಮಃ. ಓಂ ಚಿತ್ರಿಕಾಯೇ ನಮಃ. ಓಂ ಚಕ್ರಮಾರ್ಗಪ್ರದಾಯಿನ್ಯೈ ನಮಃ. ಓಂ ಸರ್ವಸಿದ್ಧಾಂತಮಾರ್ಗಸ್ಥಾಯೇ ನಮಃ. ಓಂ ಷಡ್ವರ್ಗವರ್ಣವರ್ಜಿತಾಯೇ ನಮಃ. ಓಂ ಏಕಾಕ್ಷರ ಪ್ರಣವಯ ತಾಯಿ ನಮಃ. ಓಂ ಪ್ರತ್ಯಕ್ಷ ಮಾತೃಕಾಯೇ ನಮಃ. ಓಂ ದುರ್ಗಾಯೇ ನಮಃ. ಓಂ ಕಲಾವಿದ್ಯಾಯೇ ನಮಃ. ಓಂ ಚಿತ್ರಸೇನಾಯೇ ನಮಃ. ಓಂ
ಚಿರಂತನಾಯೈ ನಮಃ. ಓಂ ಶಬ್ದ ಬ್ರಹ್ಮಾತ್ಮಿಕಾಯೈ ನಮಃ. ಓಂ ಅನಂತಾಯೈ ನಮಃ. ಓಂ ಬ್ರಾಹ್ಮ್ಯೈ ನಮಃ. ಓಂ ಬ್ರಹ್ಮ ಸನಾತನಾಯೈ ನಮಃ. ಓಂ ಚಿಂತಾಮಣ್ಯೈ ನಮಃ. ಓಂ ಉಷಾದೇವೈ ನಮಃ. ಓಂ ವಿದ್ಯಾಮೂರ್ತಿ ಸರಸ್ವತೈ ನಮಃ. ಓಂ ತ್ರಿಲೋಕೈ ಮೋಹಿನ್ಯೈ ನಮಃ. ಓಂ ವಿದ್ಯಾದಾಹಿ ನಮಃ. ಓಂ ಸರ್ವಾಧ್ಯಾಯೈ ನಮಃ. ಓಂ ಸರ್ವರಕ್ಷಕರ್ಥೈ ನಮಃ. ಓಂ ಬ್ರಹ್ಮಸ್ಥಾಪಿತರೂಪಾಯ ನಮಃ. ಓಂ ಕೈವಲ್ಯಜ್ಞಾನಗೋಚರಾಯ ನಮಃ. ಓಂ ಕರುಣಾಕಾರಿಣ್ಯೈ ನಮಃ. ಓಂ ವಾರುಣ್ಯೈ ನಮಃ. ಓಂ ದಾತ್ರೈ ನಮಃ. ಓಂ ಮಧುಕೈಟಭಮರ್ದಿನೇ ನಮಃ. ಓಂ ಅಂಚಿತೈಲಕ್ಷಣಾಯ ನಮಃ. ಓಂ ಘೋಪ್ತೈ ನಮಃ. ಓಂ ಸದಾ ಭಕ್ತಗಣಶ್ಯ ಓಂ ಸದಾ ಭಕ್ತಗಣ ಶಿನ್ಯೈ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ಮಹಾರವಾಯ ನಮಃ. ಓಂ ಮಹಾಶಾಂತೈ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಸದ್ಯುಜಾತ ವಾಮದೇವಾ ಘೋರ ತತ್ಪುರು ಶೇಷಾನರೂಪಿಣ್ಯೈ ನಮಃ. ಓಂ ನಗೇಶತನಾಯೈ ನಮಃ. ಓಂ ಸುಮಂಗಲೈ ನಮಃ. ಓಂ ಯೋಗಿನ್ಯೈ ನಮಃ. ಯೋಗದಾಯಿನೇ ನಮಃ. ಸರ್ವದೇವಾದಿವಂದಿತಾಯೈ ನಮಃ. ವಿಷ್ಣುಮೋಹಿನೇ ನಮಃ. ಶಿವಮೋಹಿನೇ ನಮಃ. ಬ್ರಹ್ಮಮೋಹಿನೇ ನಮಃ. ಓಂ ಶ್ರೀ ಶಿವವನಶಂಕರೈ ನಮಃ. ಇತಿ ಶ್ರೀ ಶಾಕಾಂಬರಿ ಶ್ರೀ ವನಶಂಕರಿ ಅಷ್ಟೋತ್ತರಶತನಾಮಾವಳಿ ಸಮಾಪ್ತಂ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮಸ್ತುತೆ. ಶರಣಾಗತ ದೀನಾಥ ಪರಿತ್ರಾಣಪರಾಯಣಿ ಸರ್ವಶಾಂತಿ ಹರೇ ದೇವಿ ನಾರಾಯಣಿ ನಮಸ್ತುತೆ. ಸಿದ್ಧಿಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀ ಜಯಲಕ್ಷ್ಮೀ ವರಲಕ್ಷ್ಮೀ ಪ್ರಸನ್ನಾ ಮಮ ಸರ್ವದಾ. ದುರ್ವಿರುಕ್ತಾ ಚತುರ್ಭಿಃ ಸ್ಫಟಿಕಮಣಿಮಯೀಮಕ್ಷಮಾಲಾಂ ದದನಾ. ಹಸ್ತನೈಕೇನ ಪದ್ಮಂ ಸೀತಂ ಪಿಕ್ಷುಕಂ ಪುಸ್ತಕಂ ಚಾಪರೇಣ. ಭಾಷಾಕುಂದ್ಯಂದು ಶಂಖಸ್ಫಟಿಕಮಣಿ ಭಾಸಮಾನ ಸಾ ಮೇ ವಾಗ್ದೇವತ್ಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ಪ್ರಥಮಂ ಭಾರತೀ ನಾಮ ದ್ವಿತೀಯಂ ಚ ಸರಸ್ವತಿ ತೃತೀಯಂ ಶಾರದಾ ದೇವಿ ಚತುರ್ಥಂ ಹಂಸಗಾಮಿನಿ ಪಂಚಮ ಜಗನ್ಮಾತಾ ಷಷ್ಠಂ ಚೈವ ತು ಪಾರ್ವತಿ ಸಪ್ತಂ ಕಾಲರಾತ್ರಿ ಚ ಅಷ್ಟಂ ಬ್ರಹ್ಮಚಾರಿಣಿ ನವಮಂ ಮೃಗಾಕ್ಷಿಕಾ ದಶಮಂ ಬ್ರಹ್ಮಪುತ್ರಿಕಾ ಏಕಾದಶಂ ತು ವಾಗ್ವಾಣಿ ದ್ವಾದಶಂ ವರದಾಂಬಿಕಾ ದ್ವಾದಶೈತಾನಿ ನಾಮಾನಿ ತ್ರಿಸಂಜ್ಞಾಯಾಃ ಪಠೇ ನರಃ ತಸ್ಮೈ ಸರಸ್ವತಿ ಮಾತಾ ಷಣ್ಮುಖಾತ ಸಿದ್ಧಿತಾ ಭವೇತ್. ಇಂದು ನಾವು ಶ್ರೀ ಬನಶಂಕರಿ ಅಥವಾ ಶಾಕಾಂಬರಿ ದೇವಿಯ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳೋಣ. ಬಹಳ ಹಿಂದಿನ ಕಾಲದಲ್ಲಿ ಭೂಮಿಯಲ್ಲಿ ದುರ್ಗಮ ಎಂಬ ಒಬ್ಬ ಅಸುರನು ವಾಸಿಸುತ್ತಿದ್ದನು. ಅವನು ಕಠಿಣ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ಒಂದು ವರವನ್ನು ಪಡೆದನು. ಆ ವರದ ಪರಿಣಾಮವಾಗಿ ದೇವತೆಗಳು ದುರ್ಬಲರಾದರು ಮತ್ತು ವೇದಗಳ ಜ್ಞಾನವು ಲೋಕದಿಂದ ಮರೆಯಾಯಿತು ಎಂದು ಪುರಾಣಗಳು ವಿವರಿಸುತ್ತವೆ. ವೇದಗಳ ಪ್ರಭಾವ ಕಡಿಮೆಯಾದ ಕಾರಣ ಯಜ್ಞಗಳು, ಹೋಮಗಳು ಮತ್ತು ಧಾರ್ಮಿಕ ಆಚರಣೆಗಳು ನಿಂತು ಹೋದವು. ಮಳೆ ಸುರಿಯಲಿಲ್ಲ, ನದಿಗಳು ಒಣಗಿದವು, ಬೆಳೆಗಳು ಬೆಳೆಯಲಿಲ್ಲ, ಮರಗಳು ಗಿಡಗಳು ಬಾಡಿ ಹೋದವು. ಮನುಷ್ಯರು, ಪ್ರಾಣಿಗಳು ಮತ್ತು ಪಕ್ಷಿಗಳು ಆಹಾರವಿಲ್ಲದೆ ಸಂಕಷ್ಟ ಅನುಭವಿಸಲಾರಂಭಿಸಿದರು. ಈ ದುಃಖವನ್ನು ಕಂಡ ದೇವತೆಗಳು ಮತ್ತು ಋಷಿಮುನಿಗಳು ಆದಿಶಕ್ತಿಯನ್ನು ಪ್ರಾರ್ಥಿಸಿದರು. ಅವರ ಭಕ್ತಿಗೆ ಮೆಚ್ಚಿದ ಪರಾಶಕ್ತಿಯು ದಿವ್ಯ ರೂಪದಲ್ಲಿ ಪ್ರತ್ಯಕ್ಷಳಾದಳು. ಆ ದೇವಿಯೇ ಶಾಕಾಂಬರಿ ಬನಶಂಕರಿ, ಅಂದರೆ ತಾಯಿ ಬನಶಂಕರಿ ದೇವಿ. ಶಾಕ ಎಂದರೆ ಸೊಪ್ಪು, ತರಕಾರಿ ಮತ್ತು ಸಸ್ಯಾಹಾರ. ಅಂಬರಿ ಎಂದರೆ ಧರಿಸುವವಳು ಅಥವಾ ನೀಡುವವಳು. ಹೀಗಾಗಿ ಶಾಕಾಂಬರಿ ಎಂದರೆ ಸಸ್ಯ, ಹಣ್ಣು, ತರಕಾರಿ ಮತ್ತು ಧಾನ್ಯಗಳ ಮೂಲಕ ಲೋಕವನ್ನು ಪೋಷಿಸುವ ತಾಯಿಯಾಗಿದ್ದಾಳೆ.
ಪುರಾಣಗಳ ಪ್ರಕಾರ ದೇವಿಯ ಕರುಣೆಯಿಂದ ಕಣ್ಣೀರು ಹರಿಯಿತು. ಆ ಕಣ್ಣೀರಿನಿಂದ ನದಿಗಳು ತುಂಬಿದವು, ಕೆರೆಗಳು ನೀರಿನಿಂದ ಕಂಗೊಳಿಸಿದವು. ನಂತರ ದೇವಿಯ ದಿವ್ಯ ಭಕ್ತಿಯಿಂದ ಭೂಮಿಯಲ್ಲಿ ಅನೇಕ ಬಗೆಯ ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು ಮತ್ತು ಔಷಧೀಯ ಸಸ್ಯಗಳು ಬೆಳೆಯತೊಡಗಿದವು. ಜನರು ಮತ್ತೆ ಆಹಾರವನ್ನು ಪಡೆದರು ಮತ್ತು ಜೀವ ಜಗತ್ತು ಉಳಿಯಿತು. ಆದರೆ ದುರ್ಗಮಾಸುರನು ತನ್ನ ಅಹಂಕಾರವನ್ನು ಬಿಡಲಿಲ್ಲ. ಅವನು ದೇವತೆಗಳನ್ನು, ಋಷಿಗಳನ್ನು ಮತ್ತೆ ಕಿರುಕುಳ ನೀಡಲು ಆರಂಭಿಸಿದನು. ಆಗ ದೇವಿಯ ಉಗ್ರ ರೂಪವನ್ನು ಧರಿಸಿ ಅನೇಕ ದಿವ್ಯ ಆಯುಧಗಳನ್ನು ಹಿಡಿದು ಯುದ್ಧಕ್ಕೆ ಹೊರಟಳು. ಹಲವು ದಿನಗಳ ಕಾಲ ಭೀಕರ ಯುದ್ಧ ನಡೆಯಿತು. ಕೊನೆಗೆ ದೇವಿಯು ದುರ್ಗಮಾಸುರನನ್ನು ಸಂಹರಿಸಿ ಧರ್ಮವನ್ನು ರಕ್ಷಿಸಿದಳು. ಅಸುರನ ಸಂಹಾರದ ನಂತರ ಭೂಮಿಯಲ್ಲಿ ಮತ್ತೆ ಶಾಂತಿ ನೆಲೆಸಿತು. ಮಳೆ ಸುರಿಯಿತು, ಬೆಳೆಗಳು ಸಮೃದ್ಧವಾಗಿ ಬೆಳೆಯಲು ಆರಂಭಿಸಿದವು. ದೇವತೆಗಳು ದೇವಿಯನ್ನು ಸ್ತುತಿಸಿ, ನೀನು ಲೋಕವನ್ನು ಆಹಾರದಿಂದ ರಕ್ಷಿಸಿದ ತಾಯಿ, ನೀನು ಲೋಕವನ್ನು ಆಹಾರದಿಂದ ರಕ್ಷಿಸಿದ ತಾಯಿ ಎಂದು ಕೊಂಡಾಡಿದರು. ಅಂದಿನಿಂದ ಶಾಕಾಂಬರಿ ದೇವಿಯನ್ನು ಅನ್ನದಾತೆ, ಕರುಣಾಮಯಿ ತಾಯಿ ಮತ್ತು ಭಕ್ತರ ಸಂಕಷ್ಟ ನಿವಾರಣೆ ಮಾಡುವ ಮಹಾತಾಯಿ ಎಂದು ಪೂಜಿಸಲಾಗುತ್ತದೆ. ಕರ್ನಾಟಕದಲ್ಲಿ ಈ ದೇವಿಗೆ ವಿಶೇಷ ಮಹತ್ವವಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಸಮೀಪದ ಬನಶಂಕರಿ ದೇವಸ್ಥಾನವು ಅತ್ಯಂತ ಪ್ರಾಚೀನ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಅಲ್ಲಿನ ದೇವಿಯ ಭಕ್ತಿಯ ಪ್ರಭಾವದಿಂದ ಬೆಂಗಳೂರಿನಲ್ಲಿಯೂ ಶ್ರೀ ಬನಶಂಕರಿ ಅಮ್ಮನ ದೇವಸ್ಥಾನ ಸ್ಥಾಪನೆಯಾಯಿತು. ಇಂದು ಸಾವಿರಾರು ಭಕ್ತರು ಅಲ್ಲಿಗೆ ಭೇಟಿ ನೀಡಿ ಅಮ್ಮನ ಆಶೀರ್ವಾದ ಪಡೆಯುತ್ತಾರೆ. ಬೆಂಗಳೂರು ಬನಶಂಕರಿ ದೇವಸ್ಥಾನದಲ್ಲಿ ವಿಶೇಷವಾಗಿ ರಾಹುಕಾಲದ ಪೂಜೆ ಪ್ರಸಿದ್ಧವಾಗಿದೆ. ಅನೇಕ ಭಕ್ತರು ನಿಂಬೆ ದೀಪವನ್ನು ಹಚ್ಚಿ ದೇವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಭಕ್ತಿಯೊಂದಿಗೆ ಬೇಡಿಕೊಂಡರೆ ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೆ ಸುಖ ಮತ್ತು ಜೀವನದಲ್ಲಿ ಧೈರ್ಯ ದೊರೆಯುತ್ತದೆ. ಈ ಕಥೆಯು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಪ್ರಕೃತಿ, ಆಹಾರ, ನೀರು ಮತ್ತು ಜೀವ ಜಗತ್ತನ್ನು ರಕ್ಷಿಸುವುದು ದೈವ ಸೇವೆಯಷ್ಟೇ ಪವಿತ್ರವಾದ ಕೆಲಸವಾಗಿದೆ. ಈ ಕಥೆಯು ನಮಗೆ ಒಂದು ಮಹತ್ವವಾದ ಸಂದೇಶವನ್ನು ನೀಡುತ್ತದೆ. ಅದೇನೆಂದರೆ ಪ್ರಕೃತಿ, ಆಹಾರ, ನೀರು ಮತ್ತು ಜೀವ ಜಗತ್ತನ್ನು ರಕ್ಷಿಸುವುದು ದೈವ ಸೇವೆಯಷ್ಟೇ ಪವಿತ್ರವಾದ ಕೆಲಸವಾಗಿದೆ. ಶಾಕಾಂಬರಿ ದೇವಿಯು ಕೇವಲ ದುಷ್ಟರ ಸಂಹಾರ ಮಾಡುವ ದೇವಿಯಲ್ಲ. ಜೀವಿಗಳಿಗೆ ಅನ್ನ, ನೀರು ಮತ್ತು ಆಶ್ರಯವನ್ನು ನೀಡುವ ತಾಯಿಯೂ ಆಗಿದ್ದಾಳೆ. ಆದ್ದರಿಂದ ಇಂದಿಗೂ ಭಕ್ತರು ದೇವಿಯನ್ನು ಅನ್ನಪೂರ್ಣೆ, ಶಾಕಾಂಬರಿ, ಬನಶಂಕರಿ ಮತ್ತು ಜಗದಂಬೆ ಎಂದು ಭಕ್ತಿಭಾವದಿಂದ ಆರಾಧಿಸುತ್ತಾರೆ. ಆದ್ದರಿಂದ ಇಂದಿಗೂ ಭಕ್ತರು ದೇವಿಯನ್ನು ಅನ್ನಪೂರ್ಣೆ, ಶಾಕಾಂಬರಿ ಮತ್ತು ಜಗದಂಬೆ ಎಂದು ಭಕ್ತಿಭಾವದಿಂದ ಆಚರಿಸುತ್ತಾರೆ. ಜಯ ಶ್ರೀ ಬನಶಂಕರಿ ಅಮ್ಮ, ಜಯ ಶ್ರೀ ಶಾಕಾಂಬರಿ ದೇವಿ. ಸ್ನೇಹಿತರೆ, ಬೆಂಗಳೂರು ಶ್ರೀ ಬನಶಂಕರಿ ಅಮ್ಮನ ದೇವಸ್ಥಾನವು ಕೇವಲ ಒಂದು ದೇವಾಲಯವಲ್ಲ, ಲಕ್ಷಾಂತರ ಭಕ್ತರ ನಂಬಿಕೆ ಮತ್ತು ಶಕ್ತಿಯ ಕೇಂದ್ರವಾಗಿದೆ. ನೀವು ಬೆಂಗಳೂರಿಗೆ ಭೇಟಿ ನೀಡಿದರೆ ಒಮ್ಮೆ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಮ್ಮನ ಆಶೀರ್ವಾದವನ್ನು ಪಡೆಯಿರಿ. ಬೆಂಗಳೂರಿನಲ್ಲಿ ಇರುವ ಜನರಾಗಿದ್ದರೆ ಖಂಡಿತವಾಗಿಯೂ ಅಮ್ಮನ ದೇವಸ್ಥಾನಕ್ಕೆ ಬಂದು ನಿಮ್ಮ ಕುಂದುಕೊರತೆಗಳನ್ನು ನಿವಾರಿಸಿಕೊಳ್ಳಿ. ಜೀವನದಲ್ಲಿ ಯಶಸ್ಸನ್ನು ಪಡೆಯಿರಿ. ತಾಯಿಯ ಆಶೀರ್ವಾದವಿದ್ದರೆ ಎಲ್ಲ ಕಷ್ಟಗಳು ಪಾರಾಗಿ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ, ಆಯುಷ್ಯ, ನೆಮ್ಮದಿ ನೆಲೆಸುತ್ತದೆ. ಅಲ್ಲದೆ ತಾಯಿಯು ನಮ್ಮ ಜೊತೆಗಿದ್ದಾಗ ಸಮೃದ್ಧಿಯ ಜೀವನ ನಮ್ಮದಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮೈ ಡಿಯರ್ ಆಲ್ ಡಿವೈನ್ ವೈಫ್ಸ್. ಜಯ ಬನಶಂಕರಿ, ಜಯ ಬನಶಂಕರಿ, ಜಯ ಬನಶಂಕರಿ.
ನಿಮಿಷ ಐತಿದೆ.